ಹಾಯ್, ಹೌ ಟು ಸೇವ್ ಮನಿ ಇನ್ ಎವ್ರಿ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್. ಮನೆ ಕಟ್ಟೋ ಪ್ಲಾನ್ ಮಾಡ್ತಾ ಇದ್ದೀರಿ, ನಮ್ಮ ಬಡ್ಜೆಟ್ ಒಂದನ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಆ ಬಡ್ಜೆಟ್ ಎಕ್ಸೀಡ್ ಆಗಬಾರ್ದು ಮನೆ ಕಟ್ಟೋಷ್ಟರೊಳಗೆ ಅಂತ ಹೇಳಿದ್ರೆ ನಾವು ಈ ಕೆಳಗಿನ ಟಿಪ್ಸ್ಗಳನ್ನ ಫಾಲೋ ಅಪ್ ಮಾಡಿ. ಸೊ ಮೊದಲನೇದಾಗಿ ಸೈಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಪ್ಲಾನಿಂಗು. ಹೆಂಗೆ ಸೈಟ್ ಸೆಲೆಕ್ಟ್ ಮಾಡ್ಕೋಬೇಕು? ಜಾಸ್ತಿ ಅಂಡುಲೇಷನ್ ಇರಬಾರ್ದು, ಸ್ಟೀಪ್ ಸ್ಲೋಪ್ ಇರಬಾರ್ದು, ಎಕ್ಸ್ಪೆನ್ಸಿವ್ ಸಾಯಿಲ್ ಇರಬಾರ್ದು. ಆದಷ್ಟು ಸೈಟ್ ಫೌಂಡೇಶನ್ ಕಾಸ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಇವೆಲ್ಲ ಪ್ರಾಬ್ಲಮ್ಗಳಿದ್ರೆ ಅವ್ರು ಅರೌಂಡ್ 10% ಎಕ್ಸ್ಪೆನ್ಸ್ ಬರುತ್ತೆ. ಸೊ ಟು ಅವಾಯ್ಡ್ ದಿಸ್, ಲೆವೆಲ್ ಆಗಿರೋ ಫೌಂಡೇಶನ್ನ ಸೆಲೆಕ್ಟ್ ಮಾಡಿ. ಮತ್ತು ಗೌರ್ಮೆಂಟ್ ಅಪ್ರೂವಲ್ ಪ್ರಕಾರನೇ ಆದಷ್ಟು ಬಿಲ್ಡಿಂಗ್ನ ಕಟ್ಟಿ. ಯಾಕೆ ಅಂತ ಹೇಳಿದ್ರೆ ಮುಂದಾಗ್ತಕ್ಕಂಥ ಎಕ್ಸ್ಪೆನ್ಸ್ಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಅದಾದಮೇಲೆ ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ. ಸುಮ್ಮನೆ ಎಕ್ಸೆಸ್ ಆಗಿ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಮೇಲ್ಗಡೆ ಮನೆ ಕಟ್ಬಿಡಿ, ಮೇಲ್ಗಡೆ ರೂಮ್ ಕಟ್ಬಿಡಿ ಅಂತ ಎಕ್ಸೆಸ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅವೆಲ್ಲ ನಮ್ಮ ಬಡ್ಜೆಟ್ನ ಎಕ್ಸೀಡ್ ಮಾಡುತ್ತೆ. ನಮ್ಗೆ ಎಷ್ಟು ಬಡ್ಜೆಟ್ ಐತೆ ಅಷ್ಟಕ್ಕೆ ಮಾತ್ರ ಮನೆ ಕಟ್ಕೊಳ್ಳಿ. ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಫೌಂಡೇಶನ್ ಮತ್ತು ಸ್ಟ್ರಕ್ಚರ್. ಫೌಂಡೇಶನ್ ಮಾಡಬೇಕಾದ್ರೆ ನಾವು ಸಾಯಿಲ್ ಟೆಸ್ಟ್ನ ಮಾಡಿಸೋದಿಲ್ಲ. ಸಾಯಿಲ್ ಟೆಸ್ಟ್ ಮಾಡಿಸಿದ್ರೆ ನಮ್ಗೆ ಎಷ್ಟು ರಿಕ್ವೈರ್ಡ್ ಸ್ಟ್ರೆಂತ್ನ ಸಾಯಿಲ್ ತಗೊಳುತ್ತೆ ಅಂತ ಗೊತ್ತಾದರೆ ಅದ್ರ ಬೇಸ್ ಮೇಲೆ ಡಿಸೈನ್ ಮಾಡ್ತೀವಿ. ಈಗ ಬೇಸ್ ಮಾಡೋದು ನಾಮಿನಲ್ ವ್ಯಾಲ್ಯೂ ತಗೊಂಡು ಡಿಸೈನ್ ಮಾಡಿದ್ರೆ ಎಕ್ಸೆಸ್ ಆಗಿ ನಾವು ಸ್ಟೀಲ್ನ ರೈನ್ಫೋರ್ಸ್ಮೆಂಟ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದರಿಂದ ಏನಾಗುತ್ತೆ, ಬರ್ಡನ್ ಆಗುತ್ತೆ, ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ, ಸ್ಟೀಲ್ ಎಕ್ಸ್ಪೆನ್ಸ್. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸ್ಕೊಳಕ್ಕಿಂತ ಮುಂಚೆ ಸಾಯಿಲ್ ಟೆಸ್ಟ್ನ ಮಾಡಿಸ್ಕೊಳ್ಳಿ. ಅದರ ಆಧಾರದ ಮೇಲೆ ಡಿಸೈನ್ ಮಾಡಿಸ್ಕೊಳ್ಳಿ. ಸೊ ಇದು ಒಂದು. ಎರಡನೇದು, ರೆಡ್ ಬ್ರಿಕ್ಸ್ ಬದಲಾಗಿ ಫ್ಲೈ ಆಶ್ ಬ್ರಿಕ್ಸ್ನ ಬಳಸಿ. ಸೊ ಅರೌಂಡ್ ರೆಡ್ ಬ್ರಿಕ್ಸಿಗೂ ಫ್ಲೈ ಆಶ್ ಬ್ರಿಕ್ಸಿಗೂ ಹೋಲಿಸಿದ್ರೆ ಅರೌಂಡ್ 30% ತನಕ ಸೇವಿಂಗ್ಸ್ ಆಗುತ್ತೆ ಫ್ಲೈ ಆಶ್ ಬ್ರಿಕ್ಸ್ ಅಲ್ಲಿ, ರೆಡ್ ಬ್ರಿಕ್ಸಿಗೆ ಹೋಲಿಸಿದ್ರೆ. ಸೊ ಮೂರನೇದು, ಕಾಲಮ್ ಸೈಜು ಮತ್ತೆ ಡೆಪ್ತ್ನ ಅನ್ನೆಸರಿಯಾಗಿ ಮಾಡಕ್ ಹೋಗ್ಬೇಡಿ. ಈಗ ಏನಂತಾರೆ, ಡಿಸೈನ್ ಪ್ರಕಾರ ಕೊಟ್ಟಿರ್ತಾರೆ, ಒಬ್ಬರು ಸ್ಟ್ರಕ್ಚರ್ ಡಿಸೈನ್ ಪ್ರಕಾರ ಇಷ್ಟೇ ಡೆಪ್ತ್ ಬೇಕು, ಇಷ್ಟೇ ಸೈಜ್ ಆಫ್ ಕಾಲಮ್ ಬೇಕು ಅಂತ. ಕೆಲವರು ಮಾಡ್ತಾರೆ ಇನ್ನೂ ಸ್ವಲ್ಪ ಆಳಗಾಗಿ ಹಾಕಿ. ನೋ, ಅದ್ರ ಅವಶ್ಯಕತೆ ಇಲ್ಲ. ಆಸ್ ಪರ್ ಡಿಸೈನು ಎಲ್ಲ ಕ್ರೈಟೀರಿಯಾಗಳನ್ನ ಗಣನೆ ತಗೊಂಡೇ ಅವ್ರು ಡಿಸೈನ್ ಮಾಡಿರ್ತಾರೆ. ಹಂಗಾಗಿ ಏನಿದೆ ಡಿಸೈನ್ ಪ್ರಕಾರ ಅಷ್ಟನ್ನು ಮಾತ್ರ ಮಾಡಿಸಿ, ಎಕ್ಸೆಸ್ ಆಗಿ ಏನು ಮಾಡಕ್ ಹೋಗ್ಬೇಡಿ. ಸೊ ಈ ಎಕ್ಸೆಸ್ ಮಾಡಿ ಏನಾಗುತ್ತೆ, ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವೆಲ್ಲ ಕಟ್ ಡೌನ್ ಮಾಡಿ. ನೆಕ್ಸ್ಟ್ ಮೂರನೇ ಪಾಯಿಂಟು, ಮೆಟೀರಿಯಲ್ ಸೆಲೆಕ್ಷನ್. ನಾವು ಮೆಟೀರಿಯಲ್ನ ಏನಂತೀವಿ, ಸ್ಮಾರ್ಟ್ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ. ಸೊ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ, ಆ ಟೈಮಲ್ಲಿ ಏನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಬಲ್ಕಾಗಿ ಪರ್ಚೇಸ್ ಮಾಡಿ. ಸೊ ಅಥವಾ ಮೊದಲನೇದಾಗಿ ನಮ್ಮ ವೆಂಡರ್ ಹತ್ರ ಒಂದು ಫಿಕ್ಸ್ಡ್ ರೇಟ್ನ ಫಿಕ್ಸ್ ಮಾಡ್ಕೊಬೇಕು. ಕಂಪ್ಲೀಟ್ ಆಗಲಿಕ್ಕೆ ಎಷ್ಟು ಬಡ್ಜೆಟ್ ಆಗುತ್ತೆ, ನಮ್ಮ ಸ್ಟೀಲು ಮತ್ತು ಸಿಮೆಂಟ್ ಎಷ್ಟು ಬೇಕಾಗುತ್ತೆ ಅಷ್ಟೊಂದು ಬಡ್ಜೆಟ್ನ ಫಿಕ್ಸ್ ಮಾಡ್ಕೊಬಿಡಿ. ಕಂಪ್ಲೀಟ್ ನಿಮ್ಮ ಹತ್ರ ಹಾಕ್ಸ್ಕೊತೀನಿ, ಈ ರೇಟಲ್ಲಿ ನನಗೆ ಫಿಕ್ಸ್ಡ್ ರೇಟ್ ಕೊಡಬೇಕು ಅಂತ ಹೇಳಿ ಫಿಕ್ಸ್ ಮಾಡ್ಕೊಬಿಡಿ. ಒಂದು. ಎರಡನೇದು, ಲೋಕಲಲ್ಲೇ ಮೆಟೀರಿಯಲ್ ತಗೊಳ್ಳಿ. ಸೊ ಯಾಕೆ ಅಂತ ಹೇಳಿದ್ರೆ ಆ ಲೋಕಲ್ ಮೆಟೀರಿಯಲ್ ತಗೊಳ್ಳೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಸೇವಿಂಗ್ ಆಗುತ್ತೆ. ಸೊ ಎರಡನೇದು. ಸೊ ಮೂರನೇದು, ನಾವು ಸ್ಟೀಲು ಅಥವಾ ಸಿಮೆಂಟ್ ಹಾಕ್ಸ್ಕೋಬೇಕಾದ್ರೆ ಒಂದು 6 ಮಂತ್ ಒಂದು ಟ್ರೆಂಡ್ನ ಅಬ್ಸರ್ವ್ ಮಾಡಿ. ಆ ಟ್ರೆಂಡಲ್ಲಿ ರೇಟ್ ಫ್ಲಕ್ಚುಯೇಷನ್, ರೇಟ್ ಡಿಫ್ರೆನ್ಸ್ ಏನಿದೆ ಎಲ್ಲ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಆ ಟ್ರೆಂಡಲ್ಲಿ ಡಿಸ್ಕೌಂಟ್ ಬರುತ್ತೆ, ಡಿಸ್ಕೌಂಟು, ಆಫ್ ಸೇಲ್ ಡಿಸ್ಕೌಂಟು ಆ ಥರ ಎಲ್ಲ ಇರುತ್ತೆ ಕಂಪ್ನಿ ಕಡೆಯಿಂದ. ಆ ಟೈಮಲ್ಲಿ ಪರ್ಚೇಸ್ ಮಾಡಿ. ಮತ್ತು ಆ ಟೈಮಲ್ಲಿ ನಾವು ಬಿಲ್ಡಿಂಗ್ನ ಮೇಯ್ನ್ ಕೋರ್ಸ್ ಬರೋ ಥರ ಪ್ಲಾನಿಂಗ್ ಮಾಡ್ಕೋಬೇಕು. ಸೊ ಅದರಿಂದ ನಾವು ಕಾಸ್ಟ್ ಸೇವಿಂಗ್ನ ಅರೌಂಡ್ 15-20% ತನಕನೂ ಮಾಡ್ಬೋದು. ನೆಕ್ಸ್ಟ್ ನಾಲ್ಕನೇದು, ಲೇಬರ್ ಕಾಸ್ಟ್ ಮತ್ತು ಅದರ್ ಮೆಟೀರಿಯಲ್ ಕಾಸ್ಟ್. ಲೇಬರ್ ಕಾಸ್ಟ್ ಏನು ಅಂತ ಹೇಳಿದ್ರೆ ನಾವು ಫಸ್ಟು ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಲೇಬರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಲೇಬರ್ನ ಒಂದು ಫಿಕ್ಸ್ಡ್ ರೇಟ್ ಅಗ್ರಿಮೆಂಟ್ನ ಮಾಡ್ಕೋಬೇಕು. ಸೊ ದೇರ್ ನಾಟ್ ಬಿ ಎನಿ ಫ್ಲಕ್ಚುಯೇಷನ್ ಇನ್ ರೇಟ್ ಟಿಲ್ ಕಂಪ್ಲೀಟ್. ಸೊ ಒಂದು. ಎರಡನೇದು, ಮೆಟೀರಿಯಲ್ ಅನ್ನೆಸರಿ ಸ್ಟೋರ್ ಮಾಡ್ಬೋದು. ಆನ್ ಸೈಟಿಗೆ ಅವಾಗಲೇ ಡೆಲಿವರಿ ಕೊಡಬೇಕು. ಈ ಸ್ಟೋರ್ ಮಾಡಿದ್ವಿ ಅಂತ ಹೇಳಿದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ, ವೇಸ್ಟೇಜ್ ಜಾಸ್ತಿ ಆಗುತ್ತೆ, ಮತ್ತು ಥೆಫ್ಟ್ ಅಂದರೆ ಕಳ್ತನ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಮತ್ತೆ ಕೆಲಸ ನಡಿಬೇಕಾದ್ರೆ, ಮೂರನೇ ಪಾಯಿಂಟ್, ಕೆಲಸ ನಡಿಬೇಕಾದ್ರೆ ನಾವು ಕೀಪ್ ಆನ್ ಅಬ್ಸರ್ವ್ ಮಾಡ್ತಾ ಇರಬೇಕು. ಎಲ್ಲರೂ ಮೆಟೀರಿಯಲ್ ವೇಸ್ಟ್ ಮಾಡ್ತಾರಾ, ಅನ್ನೆಸರಿ ಕಲಿಸ್ಬಿಟ್ಟು ಹಂಗೆ ಬಿಡ್ತಾರಾ, ಅಥವಾ ಬೇರೆ ಕಡೆ ಎಲ್ಲರೂ ಸುಮ್ಮನೆ ಡಂಪ್ ಮಾಡ್ತಾರಾ, ಅದು ಪ್ರೊಪೋರ್ಷನ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ದಾರಾ, ಜಾಸ್ತಿ ಆಗ್ತಿದ್ದಾರೆ ಕಡೆ, ಪ್ರತಿಯೊಂದು ಕೂಡ ಬೀಂಗ್ ಎ ಓನರ್ ಆರ್ ಇಂಜಿನಿಯರ್ ನಾವು ಅದನ್ನ ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಸೊ ಇದು 4ನೇ ಪಾಯಿಂಟು. ಸೊ ಕಡೆದೇನಪ್ಪ ಅಂತ ಹೇಳಿದ್ರೆ ಫಿನಿಶಿಂಗು ಮತ್ತು ಇಂಟೀರಿಯರ್. ಈ ಫಿನಿಶಿಂಗ್ ಕಾಸ್ಟು ಕಡೆ ಗೊತ್ತಾ, ನಾವು ಟೈಲ್ ಸೆಲೆಕ್ಷನ್ಗೆ ಹೋಗಿದ್ರೆ ನಮ್ಗೆ ಯಾವ್ದಾರು ಬೇರೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಹೋಗ್ಬಿಡ್ತೀವಿ. ಬಟ್ ಬಡ್ಜೆಟ್ನ ನೋಡೋದಿಲ್ಲ. ನಮ್ಮ ಬಡ್ಜೆಟಲ್ಲೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅವಾಗಷ್ಟೇ ನಾವು ಬಡ್ಜೆಟ್ ಒಳಗಡೆ ಎಕ್ಸ್ಪೆನ್ಸ್ನ ಮೇಂಟೈನ್ ಮಾಡ್ಲಿಕ್ಕಾಗುತ್ತೆ. ಸೊ ಅದು ಟೈಲ್ ಸೆಲೆಕ್ಷನ್. ಗ್ರೆನೈಟು, ಮಾರ್ಬಲ್ ಎಲ್ಲ ಸಿಗುತ್ತೆ. ಈ ಲ್ಯಾಮಿನೇಟ್, ಇಂಟೀರಿಯರ್ ಲ್ಯಾಮಿನೇಟ್ ಸೆಲೆಕ್ಟ್ ಮಾಡ್ಬೇಕಾದ್ರೂ ಕೂಡ ಬಡ್ಜೆಟ್ ಮೇಲೆ, ವೇರಿಯಸ್ ಬಡ್ಜೆಟ್ ಮೇಲೆ ಇರುತ್ತೆ. ನಮ್ಮ ಬಡ್ಜೆಟ್ ಏನು ಅದ್ರ ತಕ್ಕನಾಗಿ ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಒಂದು. ಎರಡನೇದು, ಮಾಡ್ಯುಲರ್ ಫರ್ನಿಚರ್ಗಳು ಮತ್ತು ಪ್ರೀ ಫ್ಯಾಬ್ರಿಕೇಟೆಡ್ ಮೆಟೀರಿಯಲ್ನ ಬಳಸೋದ್ರಿಂದ ಲೇಬರ್ ಕಾಸ್ಟ್ನ ನಾವು ಆದಷ್ಟು ಅವಾಯ್ಡ್ ಮಾಡ್ಬೋದು ಎವರ್ಲಿ ಇಂಟೀರಿಯರ್ ಡಿಸೈನಿಂಗಲ್ಲಿ. ಸೊ ನೆಕ್ಸ್ಟ್ ಕಡೆಯದು, ಪೇಂಟಿಂಗಲ್ಲಿ ನಾವು ಟೆಕ್ಸ್ಚರ್ನ ಆದಷ್ಟು ರೆಕಮೆಂಡ್ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ವಾಲ್ ಪೇಪರ್ಗೆ ಏನಾದ್ರು ಓದ್ವಿ ಅಂತ ಹೇಳಿದ್ರೆ ಒಂದು ಸಣ್ಣ ಡಿಂಟು ಅಥವಾ ಸಣ್ಣ ಅರ್ಕಂತು ಅಥವಾ ಏನೋ ಸಣ್ಣ ಓಲಾಯಿತು ಅಂತ ಹೇಳಿದ್ರೆ
ಗೋಡೆ ಮೇಲೆ ಮಾತ್ರ ಅಲ್ಲ, ನಮ್ಮ ಮನಸ್ಸಲ್ಲೂ ಹೋಲಾಗುತ್ತೆ. ಸೊ ಅದು ಕಂಪ್ಲೀಟ್ ರಿಮೂವ್ ಮಾಡೋ ಗಂಟ ನಮಗೆ ಸಮಾಧಾನ ಇರೋದಿಲ್ಲ. ಹಂಗಾಗಿ ಅದು ಕೂಡ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಪಿರಿಯಾಡಿಕಲಿ. ಈಗ ಹೇಳಿರೋ ಎಲ್ಲ 5 ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಅರೌಂಡ್ 20-30% ತನಕ ನಿಮ್ಮ ಟೋಟಲ್ ಬಡ್ಜೆಟಲ್ಲಿ ನೀವು ಕನ್ಸ್ಟ್ರಕ್ಷನ್ ಕಾಸ್ಟ್ನ ಸೇವ್ ಮಾಡ್ಬೋದು. ಸೊ ಇದೇ ಥರ ಕನ್ಸ್ಟ್ರಕ್ಷನ್ ಟಿಪ್ಸ್ ರಿಲೇಟೆಡ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಮ್ಮನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಈ ಥರದ್ದು ಎಕನಾಮಿಕ್ ಫ್ರೆಂಡ್ಲಿ ಆಗಿರೋ, ಬಡ್ಜೆಟ್ ಫ್ರೆಂಡ್ಲಿ ಆಗಿರೋ ಕನ್ಸ್ಟ್ರಕ್ಷನ್, ಪ್ರೊಫೆಷನಲ್ ಕನ್ಸ್ಟ್ರಕ್ಷನ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿ ಆರ್ JCGEC ಕನ್ಸ್ಟ್ರಕ್ಷನ್ಸ್ ಬೆಂಗಳೂರು. ವಿ ಬಿಲ್ಡ್ ಯುವರ್ ಹೋಮ್ ವಿತ್ ಇನ್ ಯುವರ್ ಬಡ್ಜೆಟ್. ಥ್ಯಾಂಕ್ ಯು.